ಪತ್ರಿಕಾ ಮಾಧ್ಯಮದವ್ರಿಗೆ ಏನು ನಿನ್ನೆ ಎಲ್ಲ ಮೊನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ನಮ್ಮ ಶ್ರೀ 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 ಗುಡಿ ಸಿದ್ದರಾಮೇಶ್ವರ ಅವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಲಂಬಾಣಿ ಕೊರ್ಮ ಕೊರ್ಚ ಚಲವಾದಿ ಎಲ್ಲ ಸ್ವಾಮೀಜಿಗಳು ಸುಮಾರು 100 ಜನ ಸ್ವಾಮೀಜಿಗಳು ನೇತೃತ್ವದಲ್ಲಿ ಜೊತೆಗೆ ನಮ್ಮ IAS ಆಫೀಸರ್ ನಿವೃತ್ತ IAS ಆಫೀಸರ್ ಮಂಜುನಾಥ್ ಪ್ರಸಾದ್ ಅವರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಫ್ರೀಡಮ್ ಪಾರ್ಕಲ್ಲಿ 24ನೇ ತಾರೀಕು ನಮ್ಮನ್ನು ಎಲ್ಲ ಕರ್ನಾಟಕ ರಾಜ್ಯದಿಂದ ಕೋಲಾರ ಜಿಲ್ಲೆಯಿಂದ ಮುಳಬಾಗಿಲು ತಾಲೂಕು ಎಲ್ಲ ಕೂಡ ಜಿಲ್ಲೆಯಿಂದ ಅವರವರು ಸ್ವ ಇಚ್ಛೆಯಿಂದ ಯಾವುದೂ ರಾಜಕಾರಣ ಇಲ್ಲದೆ ಎಲ್ಲರೂ ಕೂಡ ಸಮಾಜಕ್ಕೆ ತೊಂದರೆ ಆಗಿದೆ. ಒಳ ಮೀಸಲಾತಿಯಲ್ಲಿ ಸನ್ಮಾನ್ಯ ನಮ್ಮ ನಾಗಮೋಹನ್ ದಾಸು ವರದಿಯನ್ನು ನಮ್ಗೆ ಅಯಾಜ್ಞಾನಿಕ ಆಗಿದೆ. ಆ ವರದಿ ಅವೇರಿಕವಾಗಿದೆ. ಅದರಿಂದ ಆ ವರದಿನ ರದ್ದು ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯದಲ್ಲಿ 24 ತಾರೀಕು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಲಕ್ಷಾಂತರ ಜನ ಸೇರಿ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ನಮ್ಮ ಗೌರವಾಧ್ಯಕ್ಷತೆ ಕೋಲಾರ ಜಿಲ್ಲೆಯಲ್ಲಿ JCP ನಾರಾಯಣನವರು, ಕೋಲಾರ ಜಿಲ್ಲಾ ವೇದಿಕೆ ಅಧ್ಯಕ್ಷತೆ ಸನ್ಮಾನ್ಯ ಯುವ ನಾಯಕರಾಗಿರ್ತಂಥ LG ಮುಂಡಾಜ್ ಅವರು, ಕೋಲಾರ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಅವರು, ಬಂಗಾರಪೇಟೆ ತಾಲೂಕು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ರವಿ ಅವರು, ನಮ್ಮ ಮುಳಬಾಗಿಲು ಸಂಘ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪನವರು, ಮಾರಪ್ಪನವರು, ಮತ್ತು ಚಲಪತಿ ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿಯವರು, ಮತ್ತು ನಮ್ಮ ಏನು ಇಲ್ಲಿರ್ತಕ್ಕಂಥ ನಮ್ಮ ಸೋಮಣ್ಣ ಗ್ರಾಮ ಪಂಚಾಯತ್ ಸದಸ್ಯರು, ಶಂಕರಪ್ಪ ಮತ್ತು ಶ್ರೀನಾಥ್ ವೇದಿಕೆ ಅಧ್ಯಕ್ಷರು, ಅವೆಲ್ಲ ಕೂಡ ಎಲ್ಲ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ 20ನೇ ತಾರೀಕು ನಾವು ಇಲ್ಲಿಂದ ಸುಮಾರು 25 ಬಸ್ಗಳನ್ನು ನಾವು ಇಲ್ಲಿಂದ ಹೊರಟಿದ್ವು. ಇದ್ರ ಜೊತೆ ಕೋಲಾರಿಂದ ಕೂಡ 25 ಎಲ್ಲ ಸೇರಿ ನಾವು 70 ಬಸ್ಗಳನ್ನು 70 ಬಸ್ ಕೋಲಾರಿಂದ ನಾವು ಸ್ವ ಇಚ್ಛೆಯಿಂದ ನಮಗೆ ಸ್ವಾಮೀಜಿಗಳು ಒಂದು ಸಹಕಾರದೊಂದಿಗೆ ನಾವು ಯಾವುದೇ ರಾಜಕಾರಣದಂಥ ದುಡ್ಡು ಕಾಸು ತಗೊಳಿದ್ರೆ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ. ಪಕ್ಷಾತೀತವಾಗಿ ಯಾವ್ಯಾವ ಪಕ್ಷದಲ್ಲಾದರೂ ಇರ್ರಿ, ತಾವೆಲ್ಲ ಕೂಡ ನಾವೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಕೂಡ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲೆಲ್ಲ ಕಂಪ್ಲೀಟು ಸೇರಿ ನಾವು 24ನೇ ತಾರೀಕು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದು. ಅದಕ್ಕೆ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲ ಏನು ಈಗಾಗಲೇ ನಮ್ಮ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಪ್ರತಿಯೊಂದು ಊರಿಂದ ಬಂದಿರತಕ್ಕಂಥ ಕಡೆ ವ್ಯಕ್ತಿ ಕೂಡ ಬಂದಿದ್ದಾರೆ. ಎಲ್ಲ ಬಂದಿರತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ನಾಯಕರುಗಳಿಗೂ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಕ್ಕೆ ನಮಗೆಲ್ಲ ಸಹಕರಿಸೋದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ಸಲ್ಲಿಸೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು ಆಗಲೇ. ಯಾಕಂದರೆ ನಮ್ಮ ಸ್ವಾಮಿಗಳು ಅವರ ಒಂದು ಆದೇಶ ನಾವು ಯಾವಾಗಲೇ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಮಗೊಂದು ಕರೆ ಕೊಟ್ಟರೆ ನಮಗೆ ಯಾವಾಗೂ ಕೋಲಾರ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮುಂದಾಜ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ನಾವೆಲ್ಲ ಕೋಲಾರ ಜಿಲ್ಲೆಯಿಂದ ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ಎಲ್ಲ MP ಗಳು MLAಗಳು ಎಲ್ಲ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ವು. ಅದ್ರ ಜೊತೆಗೆ ನಿನ್ನೆ 25ನೇ ತಾರೀಕು ಚಲವಾದಿಯವರು ಕೂಡ ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು, ಚಲವಾದಿ ಸಂಘ ಕೂಡ ನಿನ್ನೆ ಅವರು ಲಕ್ಷಾಂತರ ಜನ ಸೇರಿ ಮಾಡಿದ್ದಾರೆ. ಅದರಿಂದ ಸರ್ಕಾರ ಕೂಡಲೇ ಏನು 27ನೇ ತಾರೀಕು ಸೆಷನ್ ಇದೆ, ಆವತ್ತು ಅದನ್ನು ರದ್ದು ಮಾಡಿ ಇನ್ನೊಂದು ಸಲ ಅವರು ಸರ್ವೆ ಮಾಡಿ ಎಲ್ಲ ಕೂಡ ಎಲ್ಲ ಜಾತಿಯ ವಾರಿ ಸರ್ವೆ ಮಾಡಿ ಎಲ್ಲ ಜಾತಿಗಳಿಗೂ ಯಾರ 101 ಜಾತಿ ಇದೆ 101 ಜಾತಿ ಇದೆ SC ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ, ಒಂದು ಊಟ, ಒಂದು ಅನ್ನ ಇವತ್ತು ಅದನ್ನು ಕಿತ್ತಾಕ್ತಾ ಇದ್ದಾರೆ. ದಯವಿಟ್ಟು ಅದು ಕಿತ್ತಾಕೋದು ಬೇಡ. ಈಗಾಗಲೇ ಬೋವಿ ಸಮಾಜಕ್ಕೆ ಶ್ರೀ ನಮ್ಮ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರು ನಮಗೆ ಏನು ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು, 35ನೇ ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥವ್ರು. ಇವೆಲ್ಲ ಕೂಡ ಒಂದು ಸರ್ಕಾರದಲ್ಲಿ ಇವತ್ತು ಏನೇನು ಇದನ್ನು ಈಗ 100 ಜಾತಿಗಳು ತೊಂದರೆ ಮಾಡಬೇಕಂತ ಹೊರಟಿದ್ದಾರೆ. ದಯವಿಟ್ಟು ಮಾಡೋದು ಬೇಡ. ಎಲ್ಲ ಜಾತಿಯವರೆಗೂ ಅನುಕೂಲ ಆಗದಾಗೆ ಏನು ಮೊದಲು ರೋಸ್ಟಲ್ ಸಿಸ್ಟಮ್ ಇತ್ತೋ 18% ಡಾಕ್ಟರ್ BR ಅಂಬೇಡ್ಕರ್ ಕೊಡ್ತಕ್ಕಂಥ ಒಂದು ಸಂವಿಧಾನವಾಗಿ ಅದೇ ರೋಸ್ಟಲ್ ಸಿಸ್ಟಮ್ ಮುಂದುವರಿಸಲಿ ಅಂತ ನಾವು ಈಗಾಗಲೇ ಸರ್ಕಾರವನ್ನು ಎಲ್ಲ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು MLAಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೋವಿ, ಬಂಜಾರ, ಕೊರ್ಮ, ಕೊರ್ಚ, ಲಂಬಾಣಿ, ಚಲವಾದಿ ಎಲ್ಲ ಕೂಡ ಒತ್ತಾಯನ ಮಾಡಿದ್ದೇನೆ. ಅದನ್ನು ದಯವಿಟ್ಟು 27ನೇ ತಾರೀಕು ಅದನ್ನು ರದ್ದು ಮಾಡಬೇಕು, ಎಲ್ಲ ಬಡವರಿಗೆ ಸಹಕರಿಸಬೇಕು ಅಂತ ಸರ್ಕಾರವನ್ನು ನಾವು ಮನವಿಯನ್ನು ಮಾಡ್ತಾ ಇದ್ವಿ. ಮನವಿಯನ್ನು ಮಾಡಿ ಅವತ್ತು ಮಾಡಿಲ್ಲ ಅಂದರೆ
ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ತದನಂತರ ಮಾಡಿಲ್ಲ ಅಂದ್ರೆ ಅದು ಪರಿಣಾಮ ಬೇರೆ ಇರ್ತದೆ. ಪ್ರತಿ ಗ್ರಾಮದಿಂದ, ಪ್ರತಿ ಪಂಚಾಯತಿಂದ, ಪ್ರತಿ ತಾಲೂಕಿಂದ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಜನರು ಮೊನ್ನೆನೆ ಪೆಟ್ರೋಲ್ ಹಾಕೊಂಡು ಸುರ್ಕೊಳ್ಳು ಸಾಯೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರವನ್ನು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನು ಎಲ್ಲರೂ ಕೂಡ ಸರ್ಕಾರದನ್ನ ಮನವಿ ಮಾಡ್ತಾ ಇವತ್ತು ಇದನ್ನು ಸಹಕರಿಸಬೇಕು. ಅದನ್ನ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು, ಮತ್ತೆ ಇದು ಏನು ಸರಿಪಡಿಸಬೇಕು. ಇಲ್ಲ ಆದರೆ ಹಳೆ ಪದ್ಧತಿಯನ್ನು ನಾವು ರೋಸಲ್ ಸಿಸ್ಟಮು 18% ಮೊದಲು ಸರ್ಕಾರ ಏನು ಕೊಟ್ಟಿತ್ತೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಳೆ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ.